ನಮಸ್ಕಾರ. ನನ್ನ ಹೆಸರು ಟಿ.ಎಲ್. ಚಂದ್ರಯ್ಯ ಅಂತ, ತಿಪ್ಪಣ್ಣನಪಾಳ್ಯ, ಸಿಟ್ಟಿಕೆರೆ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು. ವಿಶೇಷವಾಗಿ ನಾನು ರಿಟೈರ್ಡ್ ಹೆಡ್ ಮಾಸ್ಟ್ರು. ಈಗ ಕಳೆದ 2 ವರ್ಷಗಳಿಂದಲೂ ಕೂಡ ನಾವು ಈ ಕೃಷಿ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಕಳೆದ ವರ್ಷ ನಮ್ಮ ಸ್ನೇಹಿತರ ನಿರಂತರ ಸಂಪರ್ಕದಿಂದ ನಾವು ಚಿಯಾ ಸೀಡ್ಸ್ ಅಂತ ಬೆಳಿಬೇಕು ಮತ್ತು ಗ್ರಾಮ್ ಸೇವ್ IDF ಸಂಸ್ಥೆಯವರು ಕೂಡ ನಮಗೆ ಗೈಡ್ ಮಾಡಿದರು. ಈ ಚಿಯಾ ಸೀಡ್ಸನ್ನು ನೀವು ಬೇರೆ ಬೇರೆ ಬೆಳೆಗಳ ಬದಲಾಗಿ ಯಾಕೆ ಬೆಳಿಬಾರ್ದು, ಹೆಚ್ಚಿನ ವಾಣಿಜ್ಯ ಬೆಳೆಯಾಗಿ ಇದನ್ನು ಬೆಳೀರಿ, ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಮಾರ್ಗದರ್ಶನ ಅವ್ರ ಕಡೆಯಿಂದ ಸಿಕ್ಕಿತ್ತು. ಹಾಗಾಗಿ ಅವರ ಒಂದು ಮಾರ್ಗದರ್ಶನ ತಗೊಂಡು ನಮ್ಮ ಸ್ನೇಹಿತರ ನಿರಂತರ ಸಂಪರ್ಕದಿಂದ ನಾವು ಈ ಚಿಯಾ ಸೀಡ್ಸನ್ನು ಬೆಳೆದಿದ್ದೀವಿ. ಈ ಚಿಯಾ ಬೆಳೆ ಇದು 3 ತಿಂಗಳ ಬೆಳೆ, 110 ದಿವಸಕ್ಕೆ ಕಟಾವಿಗೆ ಬರುವಂಥದ್ದು. ವಿಶೇಷವಾಗಿ ಇದೊಂದು ಕಾಡು ಜಾತಿಯ ಒಂದು ಬೆಳೆ. ಇದರ ಒಂದು ಉಪಯೋಗ ಏನಪ್ಪ ಅಂತಂದರೆ, ಹೆಚ್ಚಾಗಿ ಒಮೆಗಾ 3 ಕಂಟೆಂಟನ್ನು ಹೊಂದಿದೆ. ಇದು ಆರೋಗ್ಯಕ್ಕೆ ಮತ್ತು ಶುಗರ್, BP ಮತ್ತು ನಮ್ಮ ಶಕ್ತಿಯನ್ನು ಅಂದರೆ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಹೆಚ್ಚಾಗಿ ಈ ಒಂದು ಬೀಜಗಳನ್ನು ಹೆಚ್ಚಾಗಿ ಬಳಸ್ಕೊತಾರೆ ಜನಗಳು. ಹಾಗಾಗಿ ವಿಶೇಷವಾಗಿ ಇದು ಮೆಡಿಸಿನ್ ಆಗಿರೋದ್ರಿಂದ ಎಕ್ಸ್ಪೋರ್ಟ್ ಬೆಳೆ. ಈ ಪ್ರಥಮದಲ್ಲಿ ನಮ್ಮ ಕರ್ನಾಟಕದಲ್ಲಿ HD ಕೋಟೆಯಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಬೆಳೆದಿದ್ದಾರೆ. ಅದನ್ನು ಕಂಡು ನಮ್ಮ ಸಿರಾದ ಸ್ನೇಹಿತರುಗಳು, ರೈತ ಬಾಂಧವರು ಹೆಚ್ಚಾಗಿ ಇತ್ತೀಚೆಗೆ ಈ ಬೆಳೆಯನ್ನು ಬೆಳೆದಿದ್ದಾರೆ. ನಾನು ಕೂಡ ಇದನ್ನು ನಮ್ಮ ಸ್ನೇಹಿತರ ಸಂಪರ್ಕದಿಂದ ಕಳೆದ ವರ್ಷ ಹೆಚ್ಚಾಗಿ ಇಲ್ಲಿ ನಾವು ಒಂದು 3-4 ಎಕರೆಯಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಸ್ವಲ್ಪ ಪ್ರಾರಂಭದಲ್ಲಿ ನಮಗೆ ಅನುಭವದ ಕೊರತೆಯಿಂದ ಅಷ್ಟೊಂದು ಯಶಸ್ವಿಯಾಗಿರಲಿಲ್ಲ. ಈ ಸರಿನೂ ಕೂಡ ನಾವು 3 ಎಕರೆಗೆ ಈ ಬೆಳೆಯನ್ನು ಹಾಕಿದ್ದೀವಿ. ಚೆನ್ನಾಗಿ ಬಂದಿದೆ. ಈಗ ಇದೊಂದು ವಾಣಿಜ್ಯ ಬೆಳೆ. ಇದು ರಾಗಿ ಮತ್ತು ಉಳಿದ ಎಲ್ಲ ಬೆಳೆಗಳಿಗೆ ಕಂಪೇರ್ ಮಾಡಿದರೆ ಹೆಚ್ಚಾಗಿ ಇದೊಂದು ಹೆಚ್ಚು ಆದಾಯವನ್ನು ತಂದುಕೊಡುವಂಥ ಒಂದು ಬೆಳೆ ಇದಾಗಿದೆ. ಕಾರಣ ಇಷ್ಟೇ, ರಾಗಿ ನಮಗೆ ಕ್ವಿಂಟಾಲಿಗೆ 5,000 ರೂಪಾಯಿ ಹೋಗೋದಾದರೆ ಇದು ಕನಿಷ್ಠ ನಮಗೆ ಒಂದು ಒಳ್ಳೆ ಮಾರ್ಕೆಟಿಂಗ್ ಇದ್ದಂಥ 30,000 ರಿಂದ 40,000 ಅಂತ ಹೇಳ್ತಾರೆ. ಆದರೆ ನಾವು ಈ ವರ್ಷದಲ್ಲಿ ಮಾರಾಟ ಮಾಡಿದಾಗ ನಮಗೆ ಸಿಕ್ಕಂಥ ಒಂದು ಬೆಲೆ 20,000 ರಿಂದ 21,000 ರೂಪಾಯಿ ಒಂದು ಕ್ವಿಂಟಾಲಿಗೆ ಸಿಕ್ಕಿದೆ. ರಾಗಿಗೆ ಕಂಪೇರ್ ಮಾಡಿದರೆ ರಾಗಿ ಅಷ್ಟು ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸುವಂತೆ ಇಲ್ಲ, ಮತ್ತು ಅಧಿಕವಾಗಿ ಇದಕ್ಕೆ ಲೇಬರ್ ಬೇಕಾಗಲ್ಲ, ಮತ್ತು ಅಧಿಕವಾಗಿ ಖರ್ಚು ಕೂಡ ಕಡಿಮೆ ಆಗುತ್ತೆ. ಒಂದು 10,000 ರಿಂದ 15,000 ರೂಪಾಯಿ ನಾವು ಒಂದು ಎಕರೆ ಖರ್ಚು ಮಾಡಿದರೆ ಇಳುವರಿ ಎಷ್ಟು ಬರ್ಬೋದು ಅಂದರೆ, ಚೆನ್ನಾಗಿ ನಾವು ಗೊಬ್ಬರ ಹಾಕಿ ದನದ ಗೊಬ್ಬರಗಳು ಮತ್ತು 1-2 ಸರಿ ರಾಸಾಯನಿಕ ಯೂರಿಯಾವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ನಾವು 1-2 ಸರಿ ಅಧಿಕವಾಗಿ ನಾವು ಇದನ್ನು ಬೆಳ್ಕೋಬೋದು. ಒಂದು ಎಕರೆಗೆ 4 ರಿಂದ 5 ಕ್ವಿಂಟಾಲ್ ಬೆಳೆದ್ರೆ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಅಂತಂದು ನಾವು ಸಾಧಾರಣವಾಗಿ ಅದನ್ನು 3 ರಿಂದ 4 ಕ್ವಿಂಟಾಲ್ ನಾವು ಈ ಸರಿ ಬರ್ಬೋದು ಅಂತ ನಿರೀಕ್ಷೆ ಇದ್ದೀವಿ. ಆದರೆ ಇದು ಯಾವಾಗ ಬೆಳಿಬೇಕಂತಂದರೆ, ಸ್ವಲ್ಪ ಮಳೆ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಆಗಸ್ಟು ಫಸ್ಟ್ ವೀಕಲ್ಲಿ ಅಥವಾ ಸೆಪ್ಟೆಂಬರ್, ಅಕ್ಟೋಬರ್ ಕೊನೆಯ ಭಾಗದಲ್ಲಿ ನಾವು ಇದನ್ನು ಹಾಕ್ಕೊಂಡ್ರೆ ಮಳೆ ಯಾವಾಗ ನಮಗೆ ಕಡಿಮೆ ಆಗುತ್ತೋ ಅಂಥ ಟೈಮಲ್ಲಿ ಇದು ಕಟಾವಿಗೆ ಬಂದರೆ, ಕಟಾವಿಗೆ ಬಂದಂಥ ಸಂದರ್ಭದಲ್ಲಿ ಯಾವ ಕಾರಣದಿಂದ ಬೀಜಗಳು ಅಥವಾ ತೆನೆ ನೆನೆಯಬಾರ್ದು. ಹಾಗಾಗಿ ನಾವು ಮಳೆ ಕಡಿಮೆ ಇದ್ರೂ ಕೂಡ ಇದನ್ನು ಬೆಳ್ಕೊಬೋದು, ಹಿಂಗಾರು ಬೆಳೆಯಾಗಿ ಬೆಳಿಬೋದು. ವಿಶೇಷವಾಗಿ ಈ ಬೆಳೆಗೆ ಹೆಚ್ಚು ನೀರು ಬೇಕಾಗಲ್ಲ, ಮತ್ತು ಇದಕ್ಕೆ ಅತ್ಯಂತ ಅಧಿಕ ಪ್ರಮಾಣದ ಗೊಬ್ಬರನೂ ಕೂಡ ಹೆಚ್ಚಾಗಿ ಏನು ಬೇಕಾಗಲ್ಲ. ಸಾಧಾರಣವಾಗಿ ಏನಾದ್ರು ಮಳೆ ಬಿತ್ತನೆ ಮಾಡಿದ ಮೇಲೆ ಮಳೆ ಏನಾದ್ರು ಬರದೇ ಇದ್ದಂಥ ಸಂದರ್ಭದಲ್ಲಿ 1-2 ಸರಿ ಸ್ಪ್ರಿಂಕ್ಲರಲ್ಲಿ ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಸ್ಪ್ರೇ ನೀರು ಹಾಯಿಸ್ಕೊಂಡು ಕೆಲಸ ಮಾಡ್ಬೋದು. ಹಾಗಾಗಿ ಇನ್ನು ರಾಗಿಗೆ ಏನು ನಾವು ಶ್ರಮ ಪಡ್ತೀವಿ ರೈತ ಬಾಂಧವರು, ಅದಕ್ಕಿಂತ ಕಡಿಮೆ 1-2 ಅರ್ತೆಯನ್ನು ಹರ್ಕೊಂಡ್ರೆ ಇದು ಕಳೆನೂ ಕೂಡ ಇದು ಮೇಲೆ ಚೆನ್ನಾಗಿ ಬಂದುಬಿಡ್ತು ಅಂದರೆ ಬೆಳೆದಂಗೆ ಇದು ತಾನಾಗಿ ಕಳೆಯನ್ನು ತಿನ್ನುವಂಥ ಶಕ್ತಿಯನ್ನು ಬೆಳೆದಂಗೆ ನೋಡ್ಕೊಳುತ್ತೆ, ಕಳೆ ಬೆಳೆದಂಗೆ. ಆಮೇಲೆ ವಿಶೇಷವಾಗಿ ದನ ಕರುಗಳಾಗಲಿ, ಕುರಿ ಮೇಕೆಗಳಾಗಲಿ, ಈ ಕಾಡು ಪ್ರಾಣಿಗಳು ಯಾವುದೂ ಕೂಡ ನವಲು ಕೂಡ ಈ ಬೆಳೆಯನ್ನು ತಿನ್ನಲ್ಲ. ಹಾಗಾಗಿ ನಮಗೆ ಹಾಕಿದಂಥ ಬೆಳೆ ಕಾಡು ಪ್ರಾಣಿಗಳು ತಿಂದು ಅಂತಂದು ಏನೂ ನಷ್ಟ ಆಗಿಲ್ಲ. ಈ ವರ್ಷ ಒಂದು ವಿಶೇಷವಾಗಿ ನೋಡಲೇಬೇಕು ಅಂತಂದು ಕುರಿಗಳನ್ನು ಇಡೀ ಈ ಹೊಲದಲ್ಲೆಲ್ಲ ಬಿಟ್ಟು ಮೇಯಿಸಿದ್ದೀವಿ ಹುಲ್ಲನ್ನು. ಆದರೆ ಯಾವ ಕುರಿನೂ ದನ ಆಗಲಿ ಏನು ಬೆಳೆಯನ್ನು ತಿಂದಿಲ್ಲ. ಈ ಸರಿನ ಅಧಿಕವಾಗಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವು ಅನುಕೂಲವನ್ನು ಮಾಡ್ಕೊಳ್ತಾ ಇದ್ದೀವಿ. ಇನ್ನು ವಿಶೇಷವಾಗಿ IBF ಸಂಸ್ಥೆಯವರ ಒಂದು ಮಾರ್ಗದರ್ಶನದಿಂದ ನಾವು ಆಗಾಗ ಅವ್ರ ಭೇಟಿಯೊಂದಿಗೆ ಒಂದು ಗೈಡೆನ್ಸ್ ಮೇಲೆ ಇಲ್ಲಿ ಚೆನ್ನಾಗಿ ಬೆಳ್ಕೊಳ್ತಾ ಇದ್ದೀವಿ. ಮುಂದಿನ ಸರಿ ಕೂಡ ರಾಗಿನೇ ಬೆಳೀಬಾರ್ದು, ವಾಣಿಜ್ಯ ಬೆಳೆಯಾಗಿ ಬೇರೆ ಬೇರೆ ಬೆಳಿಬೇಕು ಅಂತಂದು ಈ ಒಂದು ವಿಶೇಷವಾಗಿ ಈ ಒಂದು ಬೆಳೆಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾಯಿದ್ವಿ. ಹೀಗಾಗಿ ವಿಶೇಷವಾಗಿ ರೈತ ಬಾಂಧವರು
ರೈತ ಬಾಂಧವರು ಹೆಚ್ಚಾಗಿ ಈ ಬೆಳೆಯನ್ನು ಬೆಳೆಯೋದರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. ಎಲ್ಲರಿಗೂ ಕೂಡ ನಾವು ನಿರಂತರ ಸಂಪರ್ಕ, ತಮಗೇನಾದ್ರು ಹೆಚ್ಚಿನ ಮಾಹಿತಿ ಬೇಕಾದರೆ ಶಿರಾದಲ್ಲಿ ನಮ್ಮ ಸ್ನೇಹಿತರು ಚಂದ್ರಣ್ಣ ಅಂತಂದು ಈ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಆ ಭಾಗದಲ್ಲಿ ಅವರೆಲ್ಲ 30-40 ಕ್ವಿಂಟಾಲ್ ಬೆಳೆದಿದ್ದಾರೆ. ಈ ಸರಿ 20,000-21,000 ರೂಪಾಯಿ ರೇಟಿಗೆ ಕೂಡ ಮಾರಾಟ ಮಾಡಿದ್ದಾರೆ. ಅವರ ಒಂದು ಸಂಪರ್ಕ, ಅವರ ಒಂದು ಮಾರ್ಗದರ್ಶನದಲ್ಲಿ, IDF ಅವರ ಮಾರ್ಗದರ್ಶನದಲ್ಲಿ ಈ ಸರಿ ನಾವು ಕೂಡ ತುಂಬ ಚೆನ್ನಾಗಿ ಬೆಳೆ ಬರ್ತಾ ಇದೆ. ಇನ್ನೊಂದು ಈಗಾಗಲೇ ಇದು 2 ತಿಂಗಳ ಬೆಳೆ ಆಗಿದೆ. ಇನ್ನೊಂದು ತಿಂಗಳಲ್ಲಿ 110 ದಿವಸದ ಒಳಗಡೆ ಇದು ಕಟಾವಿಗೆ ಬರುತ್ತೆ. ಹಾಗಾಗಿ ಹೆಚ್ಚಿನ ಸ್ವಲ್ಪ ಕಷ್ಟ ಏನೂ ಇಲ್ದಂಗೆ ಈ ಬೆಳೆಯನ್ನು ಬೆಳ್ಕೊಬೋದು. ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ IDF ಸಂಸ್ಥೆ ಆಗಲಿ ಮತ್ತು ನನ್ನ ನಂಬರು TL ಚಂದ್ರಯ್ಯ, ಫೋನ್ ನಂಬರ್ 9141933242. ಹೆಚ್ಚಿನ ಮಾಹಿತಿ ಬೇಕಾದರೆ ನಿರಂತರ ಮಾಹಿತಿ ಬೇಕಾದರೆ ಸಂಪರ್ಕಿಸಿ. ನಾವು ತಿಳಿದಿದ್ದನ್ನು ನಿಮಗೆ ಗೈಡ್ ಮಾಡ್ತೀವಿ. ನಿರಂತರವಾಗಿ ನಮ್ಮ ಸ್ನೇಹಿತರು ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿರಂತರ ಕೊಡ್ತಾರೆ. ಧನ್ಯವಾದಗಳು. ನಮಸ್ಕಾರ. IDF ಸಂಸ್ಥೆಗೆ ಮತ್ತು ಸ್ನೇಹಿತರಿಗೆಲ್ಲ ನಮಸ್ಕಾರ.